ಬೆಂಗಳೂರಿನ ಚಿಕ್ಕಪೇಟೆ ಸಿಕ್ಕಾಪಟ್ಟೆ ಬಟ್ಟೆಗೆ ಫೇಮಸ್ಸು, ಎಲ್ಲದಕ್ಕೂ ಫೇಮಸ್ಸೇ. ಈ ಚಿಕ್ಕಪೇಟೆಯಲ್ಲಿ ಇವತ್ತು ಬೆಂಕಿ ನರ್ತನ ಇತ್ತು. ಇವತ್ತು ಒಂದು ಇಡೀ ಕಟ್ಟಡಕ್ಕೆ ಬೆಂಕಿ ಆವರಿಸ್ಕೊಳ್ತು. 2ನೇ ಮಹಡಿಯವರೆಗೂ ಕೂಡ ಬೆಂಕಿ ಹೋಯಿತು. ಕುಂಬಾರಪೇಟೆಯಲ್ಲಿ ಆಗಿತ್ತು. ಅಂಗಡಿಗಳಲ್ಲಿದ್ದ ಕಟ್ಟಡ ಏನಿತ್ತು, ಅಂಗಡಿಗಳಿದ್ದಂಥ ಕಟ್ಟಡ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ವಸ್ತುಗಳೆಲ್ಲವೂ ಕೂಡ ಬೆಂಕಿ ಕಂಟ್ರೋಲ್ಗೆ ಅಗ್ನಿಶಾಮಕ ಸಿಬ್ಬಂದಿ ಈಗ ತಂದಿದ್ದಾರೆ. ಸೊ 200ಕ್ಕೂ ಹೆಚ್ಚು ಮಳಿಗೆಗಳಿರುವಂತಹ ಸ್ಟ್ರೀಟ್ ಅದು ಕುಂಬಾರಪೇಟೆ ಏನಿದೆ. ಸೊ ಬೆಂಗಳೂರಿನ ಕುಂಬಾರಪೇಟೆಯಲ್ಲಿ ಅಗ್ನಿ ಅವಘಡ ಆಗಿರುವಂಥ ದೃಶ್ಯವನ್ನು ನೋಡಿ ಯಾವ ರೀತಿಯಾಗಿ ಭಯಂಕರವಾಗಿದೆ ಅಂತ ಹೇಳಿ. ಅಲ್ಲಿ ಏನು ಅಂತಂದರೆ ಎಲ್ಲ ಅಂಟ್ಕೊಂಡೇ ಇರುವಂಥ ಅಂಗಡಿಗಳು. ಒಂದು ಅಂಗಡಿಗೆ ಶುರು ಆದರೆ ಇನ್ನೊಂದು ಅಂಗಡಿಗೆ ಶುರು ಆಗಿಬಿಡುತ್ತೆ. ಹಾಗಾಗಿ ಅದನ್ನು ಕಂಟ್ರೋಲಿಗೆ ತರೋದು ಬಹಳ ದೊಡ್ಡ ರೀತಿಯಲ್ಲಿ ಸವಾಲದು. ಆ ಪ್ರಯತ್ನವನ್ನು ಮಾಡಿದ್ದಾರೆ, ಬಟ್ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಇಡೀ ಕಟ್ಟಡ ಬೆಂಕಿಗೆ ಆವರಿಸ್ಕೊಂಡಿದ್ದಾರೆ. ಇಲ್ಲಿಗೆ ಬರೋದಕ್ಕೆ ಸುಮಾರು 10ಕ್ಕೂ ಹೆಚ್ಚು ಅಂಗಡಿಗಳು ಸುಟ್ಟು ಕರಕಲಾಗಿದ್ದಾವೆ. ಈಗ ಬೆಂಕಿಯನ್ನು ನಂದಿಸೋದ್ರಲ್ಲಿ ಕೊಂಚ ಮಟ್ಟಿಗೆ ಈಗ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿದ್ದಾರೆ. ಬಿಲ್ಡಿಂಗ್ನ ಮಾಲೀಕರು ಕೂಡ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಘಟನೆ ಎಷ್ಟೊತ್ತಿಗೆ ಆಯಿತು ಮತ್ತು ಏನು ಕಾರಣ ಸರ್? ಬೆಳಗ್ಗೆ 7:30ಗೆ ಬೆಂಕಿ ಕಾಣಿಸ್ಕೊಂಡಿದೆ ಸ್ವಲ್ಪ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ. ಅದು ಸ್ವಲ್ಪ ಬೆಳಿಗ್ಗೆ ಯಾರಿಗೂ ಗೊತ್ತಾಗಿಲ್ಲ, ಬಟ್ ಏನು ಸಾವು ನೋವು ಏನು ತೊಂದರೆ ಆಗಿಲ್ಲ. ಬಿಲ್ಡಿಂಗಲ್ಲಿ ಎಷ್ಟು ಶಾಪ್ಗಳಿದ್ದು ಸರ್? ಯಾವುದೆಲ್ಲ ಶಾಪ್ಗಳು? ಎಲ್ಲ ಥರ ಇದೆ. ಬೀಗದಿಂದ ಹಿಡಿದು ಬ್ಯಾಂಗಲ್ಸಿಂದ ಹಿಡಿದು ಬ್ಯಾಂಗಲ್ಸಿಂದ ಪ್ಲಾಸ್ಟಿಕ್ ಐಟಮ್ ಎಲ್ಲ ಥರ ಇದೆ. ಎಷ್ಟು ಅಂಗಡಿಗಳಿದ್ದಾವೆ ಸರ್? ನಂಬರ್ಸ್ ಸುಮಾರು ಒಂದು 100 ಇರ್ಬೋದು. 100 ಅಂಗಡಿಗಳು. ಈಗ ಡ್ಯಾಮೇಜ್ ಆಗಿರೋದು ಎಷ್ಟಕ್ಕೆ? ಒಂದು 7-8 ಆಗಿದೆ. ಈ ಲೈನ್ ಆಗಿದೆ, ಇಲ್ಲಿ ಮೇಲ್ಗಡೆ ಲೈನ್ ಫಸ್ಟ್ ಫ್ಲೋರ್. ಎಷ್ಟು ಫಸ್ಟ್ ಫ್ಲೋರಲ್ಲಿ ಎಷ್ಟು 6-7 ಅಂಗಡಿ ಆಗಿದೆ. ಅದು ಬಿಟ್ಟರೆ ಸೆಕೆಂಡ್ ಕೆಳಗಡೆ ಒಂದು 2 ಅಂಗಡಿ. ಈ ಫೈರ್ ಅವ್ರು ಬಂದು ಬೇಗನೆ ಅದನ್ನು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಇವರು ಹಿರಿಯೂರು ಕುಂಬಾರಪೇಟೆಯಲ್ಲಿ ಇವ್ರ ಕಡೆ ಶಾರ್ಟ್ ಸರ್ಕ್ಯೂಟಾ ಅಥವಾ ಎಲೆಕ್ಟ್ರಿಕಲ್ದು ಏನಾದರೂ ಪಕ್ಕದಲ್ಲೇ ಪೋಲ್ ಇದೆ ಅದರಿಂದ ಏನಾದರೂ ಸ್ಪಾರ್ಕ್ ಏನಾಗಿಲ್ಲ. ಅವರು ಫೈರ್ ಅವ್ರು ಹೇಳ್ಬೇಕು ಏನಾಗಿದೆ ಅಂತ. ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ದಾರೆ, ನೋಡಬೇಕು. ಬಟ್ ಫೈರ್ ಸೇಫ್ಟಿ ಎಲ್ಲವೂ ಕೂಡ ನೀವು ಅಳವಡಿಕೆ ಮಾಡ್ಕೊಂಡಿದ್ರಿ? ಇದೆ, ಇಲ್ಲಿ ಇದೆ, ಕೆಳಗಡೆ ಎಲ್ಲ ಇಟ್ಟಿದ್ದೀವಿ ಅಂತ. ತೊಂದರೆ ಸಿಲಿಂಡರ್ಸ್ ಎಲ್ಲ ಇದೆ. ಎಷ್ಟು ವರ್ತ್ ಇರುವಂತಹ ಮೆಟೀರಿಯಲ್ಸ್ ಈಗ ಸುಟ್ಟು ಕರಕಲಾಗಿರೋದು? ಐಡಿಯಾ ಇಲ್ಲ ಸರ್, ಏನು ಐಡಿಯಾ ಇಲ್ಲ. 10ರಿಂದ 12 ಅಂಗಡಿಗಳು ತೊಂದರೆ ಆಗಿದೆ. ಈಗಾಗಲೇ ಬೆಂಕಿಯನ್ನು ನಂದಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಒಂದು ಹಂತಕ್ಕೆ ಯಶಸ್ವಿ ಕೂಡ ಆಗಿದೆ. ಆದರೆ ಅದರಲ್ಲಿ ಎಷ್ಟು ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದಾವೆ ಅನ್ನುವಂಥದ್ದು ಮತ್ತಷ್ಟು ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈ ಒಂದು ಕಾರ್ಯಾಚರಣೆ ನಿರಂತರವಾಗಿ ಕೂಡ ಆಗ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ರಾಮು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇವೆಲ್ಲ ಜಾಗಗಳು ಹೇಗೆ ಅಂತಂದರೆ ತುಂಬ ಇಕ್ಕಟ್ಟಾಗಿರುವಂಥ ಜಾಗಗಳು. ಬೆಂಕಿ ಹತ್ಕೊಂಡಾಗ ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ ತೆಗೆದುಕೊಳ್ಳದೇ ಇದ್ದರೆ ಸುಟ್ಟು ಭಸ್ಮ ಆಗೋಗ್ಬಿಡುತ್ತೆ ಎಲ್ಲ ಅಲ್ಲಿ ಸುತ್ತಮುತ್ತಲಿರುವಂಥದ್ದು. ಯಾಕಂದರೆ ಒಂದಕ್ಕೊಂದು ಜಾಯಿಂಟ್ ಆಗಿರುವಂಥ ಅಂಗಡಿಗಳು, ಒಂದು ಶುರು ಆದರೆ ಇನ್ನೊಂದು ಶುರು ಆಗಿಬಿಡುತ್ತೆ. ಎಲ್ಲವೂ ಕೂಡ ಬೆಂಕಿಯನ್ನು ಬಾನಿ ಅಂತ ಕರೆಯೋರಂಥ ಅಂಗಡಿಗಳೇ. ಯಾಕೆಂದರೆ ಒಂದು ಪ್ಲಾಸ್ಟಿಕ್ಕು, ಒಂದು ಕಟ್ಟಿಗೆ, ಬಟ್ಟೆ ಎಲ್ಲ ಎಳ್ಕೊಳ್ಳುವಂಥದ್ದು ಬೆಂಕಿಯನ್ನು.